ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತೇನಪ್ಪ ಅಂತಂದರೆ ಅಡಿಕೆ ಸಸಿ ಪ್ಯಾಕೆಟ್ ಮಾಡೋದಿತ್ತು. ನೆನ್ನೆನೇ ಹೇಳಿದರು ನಮ್ಮಮ್ಮ ಅಡಿಕೆ ಸಸಿ ಪ್ಯಾಕೆಟ್ ಮಾಡಬೇಕು ನಾಳೆ ಅಂತೇಳಿ. ಬೆಳಗ್ಗೆನೇ ಎದ್ದು ತಿಂಡಿ ಎಲ್ಲ ತಿಂದ್ಕೊಂಡು ಹೊರಟಿದ್ದೆ. ನಾನು ಜಮೀನ್ ಹತ್ರ ಬಂದೆ. ಜಮೀನ್ ಹತ್ರ ಬಂದು ನೋಡಿದ್ರೆ ಮಳೆ ಬೇರೆ ಬಂದಿತ್ತು. ಸ್ವಲ್ಪ ಪ್ಯಾಕೆಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡೆ, ಬಟ್ ಮಣ್ಣು ಚೆನ್ನಾಗೇ ಇತ್ತು. ಹಾಗಾಗಿ ನಾನು ಸ್ವಲ್ಪ ಅಡಿಕೆ ಸಸಿ ಪ್ಯಾಕೆಟ್ ಮಾಡ್ತಿದ್ದೆ. ಅಷ್ಟರೊಳಗೆ ನಮ್ಮಮ್ಮ ಒಂದೊಂದೇ ಸಸಿನ ಕಿತ್ತು ಕ್ಲೀನಾಗೆ ಬೇರ್ನೆಲ್ಲ ಬಿಡಿಸಿ ಕ್ಲೀನಾಗಿ ಕೊಡ್ತಾಯಿದ್ರು. ನಾನು ಪ್ಯಾಕೆಟ್ ಮಾಡ್ತಾಯಿದ್ದೆ. ಅಷ್ಟರೊಳಗೆ ನಮ್ಮ ಅಕ್ಕ ಬಂದು ಜಾಯ್ನ್ ಆದರು. ಸೊ ಗೈಸ್, ಇದ್ರ ಇನ್ನೊಂದು ಗೋಟಿನ ಬೆಲೆ, ಬರೀ ಗೋಟಿನ ಬೆಲೆ 10 ರೂಪಾಯಿ. ಇವತ್ತು ಈಗಿರೋ ರೈಟ್ಗೆ 10 ರೂಪಾಯಿ ಒಂದು ಗೋಟ್. ಇದು ಸೊಸಿ 150 ರೂಪಾಯಿ ಒಂದು ಸೊಸಿ. ಇವತ್ತಿನ ರೈಟು ಅಟ್ ಪ್ರೆಸೆಂಟ್ ರೈಟ್ ಇರೋದು 150 ರೂಪಾಯಿ. ಹೋದ ವರ್ಷ 150 ರೂಪಾಯಿಗೆ ಒಂದು ತೆಂಗಿನ ಸೊಸಿನೇ ಬರೋದು. ಈ ವರ್ಷ 10 ರೂಪಾಯಿ ಒಂದು ಅಡಿಕೆ ಸೊಸಿ ಆಗೈತಿ. ನಮ್ಮ ರೈತರು ಮುಂದಿನ ವರ್ಷಕ್ಕೂ ಇದೆ ಅಲ್ಲ, 10 ರೂಪಾಯಿ ಒಂದು ಸೊಸಿ ಆಗೈತೆ ಅಲ್ಲ, 10 ರೂಪಾಯಿ ಅಲ್ಲ, 150 ರೂಪಾಯಿ ಒಂದು ಸೊಸಿ. ನಮ್ಮ ರೈತರು ಮುಂದಿನ ವರ್ಷಕ್ಕೂ ಇದೇ ರೈಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸೊಸಿ ಪ್ಯಾಕೆಟ್ ಮಾಡಕ್ಕೆ ಹಿಡ್ದವ್ರು. ಈ ವರ್ಷ ಮುಂದಿನ ವರ್ಷಕ್ಕೆ ಕೇಳೋರೆ ಗತಿ ಇರಲ್ಲ, ಹಂಗಾಗೋಗುತ್ತೆ. ಈ ವರ್ಷ ನಮ್ಮ ರೈತರು ಮಾಡ್ಕೊಂತಿರೋದು ಫುಲ್ ಎಲ್ಲರ ಮನೇಲೂ ಅಡಿಕೆ ಸೊಸಿ ಪ್ಯಾಕೆಟ್ ಮಾಡಕ್ಕೆ ಹಿಡ್ಬಿಟ್ಟವ್ರೆ. ನಾವು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಗೋಟ್ ಬಿಡಿಸ್ಕೊಂಡಿದ್ದು ನಮ್ಮ ಅರ್ಧವೇನೆ. ಸೊ ಅವನ್ನೇ ಗೋಟ್ ಮಾಡಿ ಸೊಸಿ ಮಾಡ್ಕೊತಾ ಇದ್ದೀವಿ. ನಾನು ಇವಾಗ ಜೋಡಿಸ್ತಾ ಇದ್ದೀನಿ. ನಮ್ಮ ಅಕ್ಕನೂ ನಮ್ಮಮ್ಮ ಅವರಿಬ್ಬರು ತುಂಬ್ತಾವ್ರೆ ನೋಡ್ರಿ. ಅವರಿಬ್ಬರು ಸೊಸಿ ತುಂಬ್ತಾವ್ರೆ ನೋಡಿ. ನಮ್ಮಮ್ಮನೂ ನಮ್ಮ ಅಕ್ಕ ತುಂಬ್ತಾವ್ರೆ. ಫೈನಲಿ ಕಂಪ್ಲೀಟ್ ಮಾಡಿ ನೋಡ್ರಿ, ಈ ಥರ ಮಾಡಿದ್ದೀನಿ. ಈ ಥರ ರೆಡಿ ಮಾಡಿ ಎಲ್ಲದನ್ನೂ ಫುಲ್ ರೆಡಿ ಮಾಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ಈಗ ವಸ್ತ್ರಲ್ಲೇನು ನೀರು ಹಾಕೋದೇನು ಅವಶ್ಯಕತೆ ಇರಲ್ಲ, ಬಟ್ ನೀರು ಹಾಕಿರಲಿಲ್ಲ ಸೊಸಿ ಮಾಡ್ಬೇಕಾದ್ರೆ ಅದಕ್ಕೆ ಈಗ ಹಾಕ್ತಾಯಿದ್ದೀನಿ.